ನನ್ನ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಇರುವ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ಮಾಡುವ ಗುರಿ ಶಾಸಕ ಎಸ್ ಮುನಿರಾಜು. ಜೀವನದಲ್ಲಿ ಏನೇ ತೊಂದರೆ ಇದ್ರೂ ಯಾವುದೇ ಕಾರಣಕ್ಕೂ ಇಂದಿನ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು. ಆ ನಿಟ್ಟಿನಲ್ಲಿ ನನ್ನ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಇರುವ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ಮಾಡುವ ಗುರಿ ಇದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಶಾಸಕ ಎಸ್ ಮುನಿರಾಜು ಹೇಳಿದರು. ದಾಸರಹಳ್ಳಿ ಕ್ಷೇತ್ರದ ಬಾಗಲಗುಂಟೆ ಮಲ್ಲಸಂದ್ರ ಅಬ್ಬಿಗೆರೆಯ ಸರ್ಕಾರಿ ಪ್ರೌಢಶಾಲೆಗಳ 1ನೇ ತರಗತಿಯಿಂದ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಸಕರ ಪತ್ನಿ ಸುಜಾತಾ ಮುನಿರಾಜುರವರ ಸೂರಜ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡಿದ್ದ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಿ ಮಾತನಾಡಿದರು. ಆರ್ಥಿಕ ಸಮಸ್ಯೆಯಿಂದಾಗಿ ಅನೇಕ ಪೋಷಕರು ತಮ್ಮ ಮಕ್ಕಳನ್ನು ಉತ್ತಮ ವಿದ್ಯಾಭ್ಯಾಸ ಕೊಡಿಸಲು ಸಾಧ್ಯವಾಗ್ತಾ ಇಲ್ಲ. ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಆರ್ಥಿಕ ಮುಗ್ಗಟ್ಟಿನಿಂದ ಓದನ್ನ ಅರ್ಧಕ್ಕೆ ಮೊಟಕುಗೊಳಿಸುತ್ತಾರೆ. ಇದನ್ನ ಮನಗಂಡು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಸಾವಿರಾರು ಮಕ್ಕಳಿಗೆ ಅನುಕೂಲವಾಗಲೆಂದು ನೋಟ್ ಪುಸ್ತಕ ವಿತರಣೆ ಹಾಗೂ ಇತರೆ ಸಹಾಯ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಶಾಲೆಗೆ ಸೇರ್ಸಕ್ಕೆ ಹೋರಾಡ್ತಾರೆ. ಬೇಬಿ ಸಿಟಿಂಗ್ಗೆ 5 ಲಕ್ಷ 6 ಲಕ್ಷ ಆದ್ರೂ ಸೀಟ್ ಸಿಗಲ್ಲ. ಸೀಟ್ ಸಿಗದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಆದ್ರೆ ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ನಾವ್ಯಾರು ಏನು ಕಮ್ಮಿ ಇಲ್ಲ ಅಂತ ಹೇಳಿ ಬಹಳಷ್ಟು ಶಾಲೆಗಳಲ್ಲಿ ಒಳ್ಳೆಯ ಫಲಿತಾಂಶಗಳು. ನಮ್ಮ ಚಿಕ್ಕಬಳ್ಳಾಪುರದ ಹೈಸ್ಕೂಲಲ್ಲಿ 84% SSLC ಇದೆ. ಬೃಹಸ್ಪತಿ ಲೇಔಟ್ನಲ್ಲಿ 82% SSLC ಇದೆ. ಇಲ್ಲೂ ಇತ್ತು ಮೊದಲು ಯಾಕೋ ಈ ಸಾರಿ ಕಮ್ಮಿ ಆಗಿದೆ. 62-63% ಉಳಿದ್ರು. ನಿಮ್ಗೇನು ಕೊಡ್ತಾ ಇಲ್ಲ ಮಕ್ಕಳ. ನಾನೀಗ ಬಂದಾಗ ಯಾವುದೋ 4 ಕೊಠಡಿ ಇತ್ತು. ಎದುರುಗಡೆ ಬಿಲ್ಡಿಂಗು, ಇವಾಗ ಮನೆ ಹೊಸ ಬಿಲ್ಡಿಂಗು ಇವೆಲ್ಲ ಕಟ್ಟಿಸಿ ಮಕ್ಕಳು ಬಿಸಿಲಲ್ಲಿ ಇರುವಾಗ ಊಟದ ಈ ರಂಗಮಂದಿರವನ್ನು ನಾನೇ ಮಾಡಿಸ್ಕೊಟ್ಟಿದ್ದೆ. ನನ್ನ ಅವಧಿಯಲ್ಲೇ ಮಾಡಿಸಿದ್ದೆ. ಸರ್ಕಾರ ಯೂನಿಫಾರ್ಮ್ ಕೊಡ್ತಾರೆ, ಪಠ್ಯ ಪುಸ್ತಕ ಟೆಕ್ಸ್ಟ್ ಬುಕ್ಸ್ ಕೊಡ್ತಾರೆ, ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾರೆ, ಶೂ ಕೊಡ್ತಾರೆ. ಮನೆಯಲ್ಲಿ ತಂದೆ ತಾಯಿ ನಾನು ಶಾಲೆಗೆ ಹೋದಾಗ ಕೇಳ್ತೀನಿ ಅನೇಕ ಮಕ್ಕಳಿಗೆ, ನಿಮ್ಮ ತಾಯಿ ಏನ್ ಮಾಡ್ತಾರೆ, ನಿಮ್ಮ ತಂದೆ ಏನ್ ಮಾಡ್ತಾರೆ. ಕೆಲವರು ಹೇಳ್ತಾರೆ ನಮ್ಮ ತಂದೆ ಆಟ ಓಡಿಸ್ತಾರೆ, ನಮ್ಮ ತಂದೆ ಕೂಲಿಗೆ ಹೋಗ್ತಾರೆ, ನಮ್ಮ ತಂದೆ ಹೂವು ಮಾಡ್ತಾರೆ, ಕಡಲೆಕಾಯಿ ಮಾಡ್ತಾರೆ, ನಮ್ಮ ತಂದೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಇಂಥೆಲ್ಲ ಮಕ್ಕಳು ಸುಮಾರು ಜನ ಹೇಳ್ತಾರೆ. ಕೆಲವು ಮಕ್ಕಳಿಗೆ ನಮ್ಮ ತಂದೆ ಇಲ್ಲ, ನಮ್ಮ ತಾಯಿ ಒಬ್ಬರೇ ಕಾಲಬಿಟ್ಟು ಹೋಗ್ತಾರೆ. ಇಂಥದ್ರ ಮಧ್ಯೆಯೂ ಕೂಡ ಇವತ್ತು ನೀವು ಚೆನ್ನಾಗಿ ಓದಿ ಈ ಸಮಾಜಕ್ಕೆ ಆಸ್ತಿ ಆಗುತ್ತೆ. ಇವತ್ತೇನಾದ್ರೂ ಈ ರಾಜ್ಯದಲ್ಲಿ ಉನ್ನತ ಅಧಿಕಾರಿಗಳಿದ್ರೆ, ಒಳ್ಳೆ ಲಾಯರು, ಜಡ್ಜು ಅಥವಾ ಒಳ್ಳೆ ಆಫೀಸರು, ಒಳ್ಳೆ ಅಧಿಕಾರಿಗಳು ಇದ್ರೆ ಅವರೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದರು. ಸರ್ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರದ ಮುಂದೇನಹಳ್ಳಿ ಹತ್ರ ಒಂದು ಗ್ರಾಮ, ಅಲ್ಲಿ ಓದಿ ವಿಶ್ವವಿಖ್ಯಾತ. ಅವರ ದಿನಗಳಲ್ಲಿ ಬಹಳ ಕಷ್ಟ ಇತ್ತು. ಅಂಥದ್ರಲ್ಲೂ ವಿಶ್ವೇಶ್ವರಯ್ಯನವರು ಇಂಜಿನಿಯರಿಂಗ್ ಪದವಿ ಪಡೆದು ಖ್ಯಾತ ಇಂಜಿನಿಯರ್. ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು ಮಾತನಾಡಿ, ನಮ್ಮ ಉದ್ದೇಶ ಒಂದೇ, ದಾಸರಹಳ್ಳಿಯ ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು. ಯಾಕಂದ್ರೆ ತಂದೆ ತಾಯಿಯರು ಆರ್ಥಿಕವಾಗಿ ಹಿಂದುಳಿದವರಾಗಿದ್ದು ತಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಓದಿಸುತ್ತಾರೆ. ಪೋಷಕರ ಆಶಯ ಅರ್ಥ ಮಾಡಿಕೊಂಡು ಛಲದಿಂದ ಓದಿ ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ಅಂತವರ ಸಹಾಯಕ್ಕೆಂದು ನಮ್ಮ ಸೂರಜ್ ಫೌಂಡೇಶನ್ ಕೂಡ ಶಾಲೆಗಳಿಗೆ ಏನೇನೋ ಸೌಲಭ್ಯ ಅವಶ್ಯಕತೆ ಇದೆಯೋ ಅದನ್ನು ಪೂರೈಸಿ ಪ್ರತಿ ವರ್ಷವೂ ಕೂಡ ಶಿಕ್ಷಣಕ್ಕೆ ನೆರವಾಗ್ತಾ ಇದೆ ಎಂದಿದ್ದಾರೆ. ಶಾಲೆಯಲ್ಲಿ ಟೀಚರ್ಸ್ ಕಲಿಸಿಕೊಟ್ಟಂತಹ ಪಾಠಗಳನ್ನು ದಿನನಿತ್ಯ ಅದನ್ನು ಪಾಠನೆ ಮಾಡಿ ಒಳ್ಳೆ ಒಂದು ವಿದ್ಯಾಭ್ಯಾಸ, ಒಳ್ಳೆ ಒಂದು ಪ್ರಗತಿ, ನೀವು ಮಾಡುತ್ತಿರುವಂತಹ ಒಂದು ವಿದ್ಯಾಭ್ಯಾಸವನ್ನು ನಿಮ್ಮ ತಂದೆ ತಾಯಿಗೆ ಕೀರ್ತಿ ಕೊಡುವಂತದ್ದಾಗಿರ್ಬೇಕು ಅಲ್ವಾ? ಕರೆಕ್ಟ್ ಅಲ್ಲ ಹೇಳೋದು? ನಿಮ್ಮ ತಾಯಿ ತಂದೆ ನಿಮ್ಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ಬೆಳಗ್ಗೆಯಿಂದ ಅವರು ತಾಯಿ ತಂದೆ ಆದವರು ಅವ್ರ ಕರ್ತವ್ಯ ಏನಂದ್ರೆ ದುಡಿಬೇಕು, ನಮ್ಮ ಮಕ್ಕಳು ಹೊಟ್ಟೆ ತುಂಬ ಊಟ ಹಾಕ್ಬೇಕು, ಅವ್ರ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಅವರು ಒಂದು ಫ್ಯೂಚರ್ ಚೆನ್ನಾಗಿರ್ಬೇಕು, ಅಷ್ಟೇ ಅವ್ರ
ಇದ್ದಾರೆ, ಬೇರೆ ಕನಸು ಕಾಣ್ತಾ ಇದ್ದಾರೆ ಅವರು. ಈ ಕನಸನ್ನ ನನಸು ಮಾಡೋ ಶಕ್ತಿ ಇರೋದು ಯಾರಿಗೆ? ನೀವೆಲ್ಲ ಮಕ್ಕಳಿಗೆ. ನೀವು ರೆಗ್ಯುಲರ್ ಆಗಿ ಕೊಡುವಂತ ಒಂದು ಹೋಮ್ವರ್ಕ್ ಏನಿರುತ್ತೆ ಅದು ನೀಟಾಗಿ ಹೋಗಿದ ತಕ್ಷಣ ಒಂದು ಅರ್ಥವಾದ ಸುಧಾರಿಸಿಕೊಂಡು ಊಟ ಏನಾದ್ರು ಮಾಡಿ ಆರಾಮಾಗಿ ಕೊಟ್ಟು ಇರುವಂತಹ ಒಂದು ಹೋಮ್ವರ್ಕ್ ಕರೆಕ್ಟ್ ಆಗಿ ಮಾಡಿ ಸ್ವಲ್ಪ ಟೈಮ್ 2 ಅವರ್ ಓದಕ್ಕೆ ನೀವು ಮೀಸಲಿಡಬೇಕು ಅಲ್ವಾ? ನೋಡು, ನಾವು ಬರ್ತಿದ್ವಿ ಏನೋ ಹೇಳ್ತಾರೆ ಮೇಡಮ್ ಮತ್ತೆ ಹೋಗ್ಬಿಡೋದಲ್ಲ, ಹೇಳೋದು ಗಮನ ಇಟ್ಟು ಕೇಳಿ. ರೆಗ್ಯುಲರ್ ಆಗಿ ಕೊಡುವಂತಹ ಒಂದು ಏನ್ ಹೇಳ್ಕೊಟ್ಟಿರ್ತಾರೆ ಶಾಲೆಯಲ್ಲಿ ಅದನ್ನು ನೀವು ರೆಗ್ಯುಲರ್ ಆಗಿ 2 ಅವರ್ ಮೀಸಲಿಟ್ಟು ಓದಿದ್ರೆ ಖಂಡಿತ ನೀವು ಇವತ್ತೇನು ನಮ್ದು 60-65% ಇದೆ, ಅದು ನೀವು ನಮ್ಗೆ ನೆಕ್ಸ್ಟ್ ಇಯರ್ 90% ತರಲೇಬೇಕು. ಖಂಡಿತ ನಾವು ಮಾಡ್ತೀರಾ? ಎಲ್ಲ ಮಕ್ಕಳು 90% ಏನ್ ಕಡಿಮೆ ನಿಮ್ಗೆ? ಟೀಚರ್ಸ್ ಇದ್ದಾರೆ, ನಿಮ್ಗೆ ಊಟ ವ್ಯವಸ್ಥೆ ಇದೆ, ಯೂನಿಫಾರ್ಮ್ ಕೊಡ್ತಿದ್ದಾರೆ, ಇಷ್ಟೆಲ್ಲ ಒಳ್ಳೆ ಶಾಲೆ ಇದೆ. ಇಷ್ಟು ಒಳ್ಳೆ ಶಾಲೆ ಕಟ್ಕೊಟ್ಟಿರ್ಬೇಕಾದ್ರೆ, ಇಷ್ಟು ಒಳ್ಳೆ ಶಾಲೆ ಇರ್ಬೇಕಾದ್ರೆ ನೀವು ಕೊಡುವಂತ ಕೀರ್ತಿ ಇದೆಯಲ್ಲ ಅದೆಲ್ಲರಿಗೂ ಒಂದು ನೆನಪಿನಾಗ್ಬಿಡುತ್ತೆ. ಖಂಡಿತ ನೀವೆಲ್ಲ ಮಾಡ್ತೀರಾ? ಈ ವೇಳೆ ಬಾಗಲಗುಂಟೆ ವಾರ್ಡಿನ ಮುಖಂಡರು ಆದ ಭರತ ಸೌಂದರ್ಯ, ಮಲ್ಲಸಂದ್ರದ ಶಿವಕುಮಾರ್, ಅಬ್ಬಿಗೆರೆ ಮಂಜುನಾಥ್ ಗೌಡ, ಡಾಕ್ಟರ್ ಮುರಳಿ ಬಿ, ಮಂಜುನಾಥ್, ಹೊನ್ನಪ್ಪ, ಮಧುಗೌಡ, ಶ್ರೀನಿವಾಸ್, ವನಜಮ್ಮ, ರತ್ನಾಜಿ, ಪ್ರಾಂಶುಪಾಲ ವೇಣುಗೋಪಾಲ್, ಶಿಕ್ಷಕ ವೃಂದದವರು, ಶಾಲಾ ಮಕ್ಕಳು ಉಪಸ್ಥಿತರಿದ್ದರು.